ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಅದ್ದೂರಿ ಬಿಎಸ್ವೈ ಅಭಿಮಾನೋತ್ಸವ ಆಚರಣೆ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಭೂಮಿ ಪೂಜೆ ನಡೆದಿದ್ದು ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಸೇರಿ ಹಲವರು ಉಪಸ್ಥಿತರಿದ್ದಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಮಠದ ಬಳಿ ಕಾರ್ಯಕ್ರಮ ನಡೆಯುತ್ತೆ. ಬಿಎಸ್ವೈ ರಾಜಕೀಯಕ್ಕೆ ಬಂದು 50 ವರ್ಷ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದ್ದು ಬಿಎಸ್ವೈ ಅಭಿಮಾನೋತ್ಸವದ ಹೆಸರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಮೇ ತಿಂಗಳಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಪೂರ್ತಿಯಾಗುತ್ತೆ. ಇನ್ನು 2 ವರ್ಷ ಎಲೆಕ್ಷನ್ಗೆ ಉಳಿಯುತ್ತೆ. ಅಭಿಮಾನೋತ್ಸವದಲ್ಲಿ ಸುಮಾರು 10 ಲಕ್ಷ ಜನ ಭಾಗಿಯಾಗೋ ನಿರೀಕ್ಷೆ ಇದೆ. ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಅಮಿತ್ ಶಾ ಸೇರಿ ಹಲವು ಪ್ರಮುಖರು ಭಾಗಿಯಾಗ್ತಾರೆ. ಯಡಿಯೂರಪ್ಪ 5 ದಶಕದ ರಾಜಕೀಯ ಪಯಣದ ಸಂಭ್ರಮಾಚರಣೆ, ಇದರ ಜೊತೆಗೆ 2028ರ ಎಲೆಕ್ಷನ್ಗೆ ರಣಕಹಳೆ. ಕರೆಕ್ಟ್ ಆಗಿ 2 ವರ್ಷ ಉಳಿಯುತ್ತೆ 2028ರ ಎಲೆಕ್ಷನ್ಗೆ. ಭೂಮಿ ಪೂಜೆ ನೆರವೇರಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇದೇ ಜಾಗದಲ್ಲಿ ಅಭಿಮಾನೋತ್ಸವ ಆಯೋಜನೆ ಆಗುತ್ತೆ. 10 ಲಕ್ಷ ಜನರ ಕಾರ್ಯಕ್ರಮ. ಯಡಿಯೂರಪ್ಪ ಅವರ ರಾಜಕೀಯ ಸೇವೆ ಮತ್ತು ರಾಜಕೀಯ ಎಂಟ್ರಿಗೆ 50 ವರ್ಷ ಪೂರ್ತಿ, ಎರಡರ ಸಂಭ್ರಮ. ಬಿಜೆಪಿಯ ಪಾಲಿಗೆ ಬಿಎಸ್ವೈ ರಾಜ್ಯದ ಪರಮೋಚ್ಚ ನಾಯಕ. 2 ಸೀಟುಗಳಿದೆ ವಿಧಾನಸಭೆಯಲ್ಲಿ ಅನ್ನೋವಾಗಿಂದ ಹಿಡಿದು ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲೂ ಕೂಡ ಬಿಎಸ್ವೈ ಅವರ ಪಾತ್ರ ಹಿರಿದು. ಅನಂತಕುಮಾರ್, ಬಿಎಸ್ವೈ ಜೋಡೆತ್ತುಗಳಾಗಿ ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿದವರು. ಅನಂತಕುಮಾರ್ ಅವರು ಇನ್ನು ನೆನಪು ಮಾತ್ರ. ಅವರ ಜೊತೆ ನಿಂತು ಪಕ್ಷ ಕಟ್ಟಿದ ಬಿಎಸ್ವೈ ಅವರ ರಾಜಕೀಯ ಸೇವೆಯನ್ನ ನೆನೆದು ಅಭಿಮಾನೋತ್ಸವ ಆಯೋಜನೆಗೆ ಸಜ್ಜಾಗಿದ್ದಾರೆ. ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಚಲದಂಕ ಮಲ್ಲ ಬಿಎಸ್ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಪಯಣ, ತಮ್ಮ ಜೀವನದುದ್ದಕ್ಕೂ ಸಹ ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಿದಂಥ ಒಬ್ಬ ಧೀಮಂತ ನಾಯಕರು. ಅವರ 50 ವರ್ಷಗಳ ಒಂದು ರಾಜಕೀಯ ಪಯಣವನ್ನು ಪೂರೈಸಿರ್ತಕ್ಕಂಥ ಶುಭಗಳಿಗೆನಲ್ಲಿ ಮೇ 9ನೇ ತಾರೀಕು ಸಂಭ್ರಮೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಈ ನಾಡಿನ ಎಲ್ಲ ಗುರು ಹಿರಿಯರು ತೀರ್ಮಾನ ಮಾಡಿದಂತೆ ಇವತ್ತು ಶುಭ ಮುಹೂರ್ತದಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಕೂಡ ಪರಮ ಪೂಜ್ಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ನೆರವೇರಿಸಿದ್ದೇವೆ. ಮೇ 9ನೇ ತಾರೀಕು ಒಂದು ಐತಿಹಾಸಿಕ ಕಾರ್ಯಕ್ರಮ. ಈ ನಾಡು ಒಂದು ಅಭಿನಂದನಾ ಸಮಾರಂಭವನ್ನು ನಾವು ಚಿತ್ರದುರ್ಗದಲ್ಲಿ ಇವತ್ತು ಗುದ್ದಲಿ ಪೂಜೆ ಮಾಡಿದಿರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ರಾಜ್ಯದ ಜನತೆಗಳಿಗೆ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅದು ರಾಜ್ಯದ ಜನತೆಗೆ ತಿಳಿಬೇಕು. ಇದೊಂದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಕೂಡ ಬಂದಿದ್ದೀನಿ, ನಾರಾಯಣ ಸ್ವಾಮಿಯವರು ನಾವೆಲ್ಲ ಕೂಡ ಇವತ್ತು ಬಂದು ಗುದ್ದಲಿ ಪೂಜೆ ಮಾಡಿದಿರಿ. ಯಶಸ್ವಿ ಆಗಲಿ ಈ ಕಾರ್ಯಕ್ರಮ ಅಂತೇಳಿ ಗುದ್ದಲಿ ಪೂಜೆಯನ್ನು ಮಾಡಿದ್ದೀರಿ. ಗೊತ್ತಿಲ್ಲ, ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಇದು ಪಾರ್ಟಿದಲ್ಲ, ಇದು ಪಾರ್ಟಿದಲ್ಲ, ಎಲ್ಲ ಪಾರ್ಟಿದು, ಆಲ್ ಪಾರ್ಟೀಸ್ ಮತ್ತು ಸಾರ್ವಜನ ಸುಖಿನೋ ಭವಂತು ಆ ಕಾರ್ಯಕ್ರಮ ಇದು. ಅದಕ್ಕೋಸ್ಕರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.